ಬೆಂಗಳೂರಿನಲ್ಲಿ ಮಕ್ಕಳ ಮೇಲಿನ ದೌರ್ಜನ್ಯ ಮತ್ತೆ ಮತ್ತೆ ಸದ್ದು ಮಾಡ್ತಿದೆ. ಕಳೆದ 5 ದಿನಗಳ ಹಿಂದೆ ನಡೆದಿದ್ದ ಘಟನೆಯೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಸೈಕೋಪಾತ್ಗೆ ಮಕ್ಕಳನ್ನ ಕಂಡ್ರೆ ಅದೇನ್ ದ್ವೇಷನೋ, ಮನೆ ಮುಂದೆ ಆಟಾಡೋ ಮಕ್ಕಳನ್ನ ಸುಮ್ಮನೆ ಹಲ್ಲೆ ಮಾಡ್ತಿದ್ದಾನೆ. ವಿಚಿತ್ರ ಮನಸ್ಥಿತಿಯ ಸೈಕೋ ಮಾಡಿದ್ದೇನು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಬಾಲಕನಿಗೆ ಕಾಲಿನಿಂದ ಒದ್ದು ದುರುಳನೊಬ್ಬ ಕ್ರೌರ್ಯ. ಮಕ್ಕಳು ಕಂಡ್ರೆ ಮೇಲೆರಗುವ ಪಾಪಿ ಜಿಮ್ ಟ್ರೈನರ್. ಕ್ರೌರ್ಯದ ಬಗ್ಗೆ ವರದಿ ಕೇಳಿದ ಮಕ್ಕಳ ಆಯೋಗ. ಈ ಸಿಸಿಟಿವಿ ದೃಶ್ಯ ನೋಡಿದ್ರೇನೆ ಸಾಕು, ಎಂತವರೆಗೂ ರಕ್ತ ಕುದಿಯುತ್ತೆ. ತನ್ನ ಪಾಡಿಗೆ ತಾನು ಆಟವಾಡ್ತಿದ್ದ ಬಾಲಕನನ್ನ ಈ ಸೈಕೋ ರಂಜನ್ ಎಂಬಾತ ಫುಟ್ಬಾಲ್ನಂತೆ ಒದ್ದು ದರ್ಪ ಮೆರೆದಿದ್ದಾನೆ. ಅದರಲ್ಲೂ ರಸ್ತೆಯಲ್ಲಿ ಸಿಕ್ಕ ಮಕ್ಕಳನ್ನೆಲ್ಲ ಫುಟ್ಬಾಲ್ ರೀತಿ ಒದ್ದಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಬೆಂಗಳೂರಿನ ಬನಶಂಕರಿ ಠಾಣಾ ವ್ಯಾಪ್ತಿಯ ತ್ಯಾಗರಾಜ್ ನಗರದ ವೆಂಕಟೇಶ್ವರ ಟೆಂಪಲ್ ಬಳಿ. ಕಳೆದ 14ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ದೀಪಿಕಾ ಜೈನ್ ಎಂಬುವವರ ಮಗ ಅವರ ಮನೆಯ ಮುಂದೆ ಎಂದಿನಂತೆ ಆಟ ಆಡ್ತಿದ್ದ. ಈ ವೇಳೆ ಏಕಾಏಕಿ ಎಂಟ್ರಿ ಕೊಟ್ಟಿದ್ದ ಜಿಮ್ ಟ್ರೈನರ್ ರಂಜನ್ ಎಂಬ ದುರುಳ ಮಗುವಿನ ಮೇಲೆ ಅಟ್ಯಾಕ್ ಮಾಡಿದ್ದ. ಇದರಿಂದ ಮಗು ನೆಲಕ್ಕುರುಳಿ ಕೈಕಾಲುಗಳಿಗೆ ಗಾಯಗಳಾಗಿದ್ವು. ಓಡ್ ಬಂದು ಅವನ ಕಾಲಿಂದ ಗುದ್ದಿದ್ದಾನೆ. 5 ವರ್ಷ ಮಗ ಸರ್ ಅವನು ಕಾಲಿಂದ ಬಂದು ಜೋರಾಗಿ ಗುದ್ಬಿಟ್ಟು ಹೊಡೆದಿದ್ದಾನೆ ಸರ್. ಅವತ್ತು ಜನ ಎಲ್ಲ ಸೇರಿದ್ರು ಸರ್. ಅವಾಗ ಜನ ಎಲ್ಲ ಸೇರಾದ್ಮೇಲೆ ಗೊತ್ತಾಯ್ತು ಅವ್ರು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಕಂಪ್ಲೇಂಟ್ ಮಾಡಿದ್ವಿ ಸರ್. ಇಮಿಡಿಯೇಟ್ 100ಗೆ ಕಾಲ್ ಮಾಡಿಬಿಟ್ಟು ಪೊಲೀಸ್ ಬಂದರು, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಆಮೇಲೆ CCTV ಫುಟೇಜ್ ಎಲ್ಲ ನೋಡಿದ್ವಿ ನಾವು. ಅದು CCTV ಫುಟೇಜ್ ನೋಡಾದ್ಮೇಲೆ ಗೊತ್ತಾಯ್ತು ಅವನು ಬೇರೆ ಮಕ್ಕಳಿಗೂ ಹಂಗೆ ಹೊಡೆದಿದ್ದಾನೆ ಅಂತ. ಇನ್ನು ಈ ಘಟನೆ ಬೆನ್ನಲ್ಲೇ ಮಗುವಿನ ಪರಿಸ್ಥಿತಿ ನೋಡಿ ಭಯಗೊಂಡಿದ್ದ ತಾಯಿ ಮಗುವಿಗೆ ಸಂತೈಸಿದ್ರು. ಸಿಸಿಟಿವಿ ಪರಿಶೀಲನೆ ಮಾಡಿದಾಗ ಈ ಜಿಮ್ ಟ್ರೈನರ್ ರಂಜನ್ ಹಿಂದೆಯೂ ಏರಿಯಾದಲ್ಲಿ ಆಟವಾಡ್ತಿದ್ದ ಮಕ್ಕಳ ಮೇಲೆ ಹಲ್ಲೆ ನಡೆಸಿರೋ ಸಿಸಿಟಿವಿ ದೃಶ್ಯಾವಳಿ ಸಿಕ್ಕಿವೆ. ತಕ್ಷಣ ಮಗುವಿನ ತಾಯಿ ಆತನ ವಿರುದ್ಧ ಬನಶಂಕರಿ ಠಾಣೆಗೆ ದೂರು ನೀಡಿದ್ದಾರೆ. ನಂತರ ಪೊಲೀಸರು ಆರೋಪಿಯನ್ನ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ಇನ್ನು ಬನಶಂಕರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೊಟ್ರೇಶ್ ಮೊದಲು FIR ಕೂಡ ಮಾಡದೆ ಉಡಾಫೆಯಾಗಿ ವರ್ತಿಸಿದ್ದಾರೆ. ನಂತರ ಮಗುವಿನ ತಾಯಿ ಕೋರ್ಟ್ ಮೂಲಕ ಆರ್ಡರ್ ತಂದು FIR ಮಾಡಿಸಿದ್ದಾರೆ. ಇತ್ತ ಪ್ರಕರಣ ಯಾವಾಗ ಮಾಧ್ಯಮಗಳಲ್ಲಿ ವರದಿಯಾಯಿತೋ ಪೊಲೀಸರು ಮತ್ತೆ ಅಲರ್ಟ್ ಆದರು. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಆಯುಕ್ತರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳಲು ಸೂಚಿಸಿದ್ದಾರೆ. ಶ್ರೀಮತಿ ದೀಪಿಕಾ ಜೈನ್ ಅನ್ನೋರು ಒಂದು ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ತಮ್ಮ ಮಗ ಸುಮಾರು ಮಧ್ಯಾಹ್ನ 1 ಗಂಟೆ 10 ನಿಮಿಷ ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟ ಆಡುವಾಗ ಆ ಪಕ್ಕದ ಮನೆಯ ರಂಜನ್ ಅನ್ನೋನು ಆ ವ್ಯಕ್ತಿ ಬಂದು ಜೋರಾಗಿ ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು FIR ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿತನಿಗೆ ವಿಚಾರಣೆಗೊಳಪಡಿಸಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದವರು ಈ ಬಗ್ಗೆ ವರದಿ ಕೇಳಿದ್ದಾರೆ. ಈ ಘಟನೆ ಬಗ್ಗೆ ಮಕ್ಕಳ ಆಯೋಗದಿಂದ ಕೂಡ ದೂರು ದಾಖಲು ಮಾಡ್ತೇವೆ ಎಂದು ಮುಂದಾಗಿದ್ದಾರೆ. ಅದೇನೇ ಹೇಳಿ ಚಿಕ್ಕ ಮಕ್ಕಳಿಗೆ ಮನ ಬಂದಂತೆ ಕ್ರೌರ್ಯ ಮೆರಿತಿರೋ ಆ ಸ್ವಾಮಿಗೆ ಸರಿಯಾದ ಪಾಠ ಕಲಿಸಬೇಕಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.